ಕಲಬುರಗಿ ಅಧಃಪತನಕ್ಕೆ ಮಲ್ಲಿಕಾರ್ಜುನ್ ಕೊಡುಗೆನೆ ಹೆಚ್ಚಿದೆ ಅಲ್ವಾ? ಯಾರ್ದು? ಕಲಬುರಗಿ ಅಧಃಪತನಕ್ಕೆ ಯಾವ ಪತ್ರ? ಕಲಬುರಗಿ ಅಧಃಪತನ ಅದ್ ಯಾವ ನೋಡಿ ಡೇಟಾ ಏನಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ ಹೆಚ್ಚಿದೆ ನೋಡಿ. ಇವರಿಗೆ ಸುನಿಲ್ ಕುಮಾರ್ ಇರ್ಬೋದು, ಬಿಜೆಪಿ ಅವರು ಇರ್ಬೋದು, ಇವರೆಲ್ಲರೂ ಏನ್ ಕಲಬುರಗಿ ನೋಡಿದಾರ? ಆಮೇಲೆ ಅದು ಆದಾಯ ಪತನ, ಇದು ಡೇಟಾ ಯಾವ್ದು ಡೇಟಾ ಅದು ಇನ್ನ ವೆರಿಫೈ ಮಾಡಿದಾರ ಅವರು? ಎಸ್, ವಿ ಆರ್ ದ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ಸ್ ಇನ್ ಇಂಡಿಯಾ. ಅದಕ್ಕೆ ಹಿಸ್ಟಾರಿಕಲ್ ರೀಸನ್ಸ್ ಇದೆ. ವಿದರ್ಭ ಇರ್ಬೋದು, ಪಾರ್ಟ್ಸ್ ಆಫ್ ತೆಲಂಗಾಣ ಇರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು. ಅದಕ್ಕೆ ತಾನೇ ಆರ್ಟಿಕಲ್ 371J ಬಂದಿದ್ದು. ಇವ್ರಿಗೆ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಬಿಜೆಪಿ ಅವರಿಗೆ? ವೈ ವಿ ಹ್ಯಾವ್ ಗಾಟ್ ಆರ್ಟಿಕಲ್ 371J? ಯಾಕೆ ನಮಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತಾ ಇದೆ, ಯಾಕೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತಾ ಇದೆ, ಹೆಚ್ಚು ಅನುದಾನ ಸಿಗ್ತಾ ಇದೆ ಅಂದ್ರೆ ಬಿಕಾಸ್ ನಮ್ಮ ಎಂಟೈರ್ ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆ, ಹಿಸ್ಟಾರಿಕಲ್ ಬ್ಯಾಕ್ವರ್ಡ್ನೆಸ್ ಏನಿದೆ, ಅದನ್ನ ಗಮನಿಸ್ಬಿಟ್ಟು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಬಂದಿರೋದು ಆರ್ಟಿಕಲ್ 371 ABCDEFGH ಇದು J ತನಕ ಬಂದಿದೆ. ಈಗ ಏನಾದ್ರೂ ಇವರಿಗೆ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಮಾತಾಡಬೇಕಾದ್ರೆ? ಇವರಿಗೆ ಇದೇ ಆರ್ಟಿಕಲ್ 371J ಬಿಜೆಪಿಯವರು ತಿರಸ್ಕಾರ ಮಾಡಿದ್ರು. LK ಅಡ್ವಾಣಿಯವರ ಒಂದು ಪತ್ರ ಇದೆ. ಏನಾದರೂ ಆರ್ಟಿಕಲ್ 371J ನಾವು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಬಿಟ್ರೆ ಸಿವಿಲ್ ವಾರ್ ಆಗ್ಬಿಡುತ್ತೆ. ಬೆಂಗಾಲ್ದವರು ಕೇಳ್ತಾ ಇದ್ದಾರೆ, ಮಹಾರಾಷ್ಟ್ರದವ್ರು ಹೆಚ್ಚು ಕೇಳ್ತಾ ಇದ್ದಾರೆ, ಬೇರೆ ಬೇರೆ ಎಲ್ಲಿ ಪ್ರಾದೇಶಿಕ ಅಸಮಾನತೆ ಇದೆ ಅವರೆಲ್ಲರೂ ಕೇಳ್ತಾ ಇದ್ದಾರೆ. ಇದು ಕೊಟ್ಬಿಟ್ರೆ ಇದು ಸರಿಯಲ್ಲ ಅಂದ್ಬಿಟ್ಟು ತಿರಸ್ಕಾರ ಮಾಡಿ ಕಳಿಸಿದ್ರು SM ಕೃಷ್ಣ ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ದಾಗ. ಅದೇ 371J ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಸಾಹೇಬ್ರ ಒಂದು ಹೋರಾಟದಿಂದ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರೋದು. ಇವ್ರಿಗೇನಾದ್ರೂ ಸ್ವಲ್ಪ ಅದ್ರ ಬಗ್ಗೆ ಇತಿಹಾಸ ಗೊತ್ತಿದ್ಯಾ? ಬಿಕಾಸ್ ವಿ ಆರ್ ಹಿಸ್ಟಾರಿಕಲಿ ಬ್ಯಾಕ್ವರ್ಡ್, ಅದಕ್ಕೆ ಎಕನಾಮಿಕಲಿ ಬ್ಯಾಕ್ವರ್ಡ್. ನಿಮಗೆಲ್ಲ ಇದು ಬೇರೆ ಬೇರೆ ಸಂಸ್ಥಾನಗಳಿದ್ರಪ್ಪ, ನಮ್ಮ ಕಡೆ ಇರಲಿಲ್ಲ. ಇವ್ರಿಗೆ ಏನಾದರೂ ಅದ್ರ ಬಗ್ಗೆ ಅರಿವು ಇದ್ರೆ, ಚರ್ಚೆಗೆ ಬರೋಕ್ಕೆ ರೆಡಿ ಇದ್ರೆ, ವಿ ಆರ್ ರೆಡಿ ಟು ಡಿಸ್ಕಸ್. ಹೇಗಿತ್ತು ಏನಿತ್ತು? ರೈಲ್ವೆ ಡಿವಿಷನ್ ಮಾಡಿಸಿದ್ರಲ್ಲಪ್ಪ ಖರ್ಗೆ ಸಾಹೇಬರು, ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ನಿಮ್ಮ ಬಿಜೆಪಿದವರು? IIT ರಾಯಚೂರು ಬೇಡಿಕೆ ಇದೆ, ಯಾಕೆ ಕೊಡಿಸ್ತಾ ಇಲ್ಲ ನೀವು? ರೈಲ್ ವೀಲ್ ಫ್ಯಾಕ್ಟ್ರಿ ಒಂದು ಯಾದಗಿರಿನಲ್ಲಿ ಖರ್ಗೆ ಸಾಹೇಬರು ಹಾಕಿದ್ರು, ಅದರದ್ದು ಪ್ರೊಡಕ್ಷನ್ ಯಾಕೆ ಕಮ್ಮಿ ಮಾಡಿದ್ರಿ? ಫಾರ್ಮಾ ಕಂಪನಿಗಳು ಇವತ್ತು ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾ ಕಡೆ ಮುಖ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಖರ್ಗೆ ಸಾಹೇಬ್ರ ಕಾರಣ. ನಿಮ್ಮ ಕೊಡುಗೆ ಏನಿದೆ? ಅದಕ್ಕೆ 371 ತಿರಸ್ಕಾರ ಮಾಡಿದ್ರಿ, ಅದಕ್ಕೆ ಅನುದಾನ ತಿರಸ್ಕಾರ ಮಾಡಿದ್ರಿ. ನಮ್ಗೇನು ಉದ್ಯೋಗದಲ್ಲಿ ಮೀಸಲಾತಿ ಬರಬೇಕು, ದಿನ ನಮ್ಮ ಹುಡುಗರು ಕೋರ್ಟ್ ಎಳ್ದಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮಂತ ಶಾಸಕರೆಲ್ಲರೂ ಅದಕ್ಕೆ ಅಡ್ಡಿಪಡಿಸ್ತಾ ಇದ್ರ ಕಾನೂನು ತೊಡಕನ್ನ ತಂದು. ಇದ್ರ ಬಗ್ಗೆ ಚರ್ಚೆ ಮಾಡಂಗಿದ್ರೆ ಬನ್ನಿ, ಹೋಗಿ ನೋಡ್ಕೊಂಡು ಬನ್ನಿ. ಈಗ ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿಸಿದ್ಯಾರಪ್ಪ? ಇವರಾ? ಬಿಜೆಪಿಯವರ? ಖರ್ಗೆ ಸಾಹೇಬ್ರು ಮಾಡಿಸಿದ್ದು. ಇವಾಗ ಏನ್ ಮಾಡ್ತಿದ್ದೀರಾ? ಅದು ಸೆಂಟ್ರಲ್ ಯೂನಿವರ್ಸಿಟಿ ನಮ್ಮ ಭಾಗ ಹಿಂದುಳಿದ ಭಾಗ ಇದೆ, ಅಲ್ಲಿ ಎಲ್ಲಾ ಭಾಗದ ಜನರು ಬಂದು ಅಲ್ಲಿ ಓದಕ್ ಮಾಡಂದ್ರೆ ಅದು RSS ಶಾಖ ಮಾಡಿಟ್ಟಿದ್ದೀರಲ್ರಿ. ನಾಚಿಕೆ ಬರಲ್ವಾ ನಿಮ್ಗೆ ಮಾತಾಡಕ್ಕೆ? ಇವ್ರ ಕೊಡುಗೆ ಏನಿದೆ ಬಿಜೆಪಿ ಅವ್ರದ್ದು? ಒಂದು ಮಂತ್ರಿ ಸ್ಥಾನ ಕೊಟ್ಟಿದಾರ ಸರ್ ಕಲಬುರ್ಗಿಗೆ. ಇಷ್ಟು ಸರಿ ಅಧಿಕಾರ ಬಂದಾಗೆಲ್ಲ ಕಲಬುರ್ಗಿಗೆ ಬೀದರ್ಗೆ ಒಂದೇ ಒಂದು ಮಂತ್ರಿ ಫಿಕ್ಸು. ಯಾವುದು? ಪಶುಸಂಗೋಪನೆ, ದನ ಕಾಯ ಮಂತ್ರಿಗಳೇ ಫಿಕ್ಸ್ ಬಿಜೆಪಿನಲ್ಲಿ. ಅದು ಒಂದೇ ಖಾತೆ ಕೊಡೋದು ನಮಗೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ. ಯಾರಿಗೆ ಮಾಡಿದಾರೆ ಹೇಳಿ ನಮ್ಮ ಕಡೆ ಮಂತ್ರಿಗಳು? ಜಿಲ್ಲಾ ಉಸ್ತುವಾರ ಜಿಲ್ಲೆಯಿಂದ ಒಂದು ಮಂತ್ರಿ ಮಾಡೋ ಯೋಗ್ಯತೆ ಇರಲಿಲ್ಲ ನಿಮ್ಗೆ. ನೀವು ಮಾತಾಡ್ತೀರೇನ್ರಿ ಕಾಂಗ್ರೆಸ್ ಬಗ್ಗೆ? ಬರ್ಲಿ, ಈಗ ಅಷ್ಟೆಲ್ಲ ಅಣೆಕಟ್ಟುಗಳು ಬಂದಿವೆ ಅಲ್ಲ, ನಾರಾಯಣಪುರದಿಂದ ಹಿಡ್ಕೊಂಡು ನಿಮ್ಮ ಸನ್ನತಿ ತನಕ ಅವೆಲ್ಲ ಬಿಜೆಪಿ ಮಾಡಿದ್ದ. ಕರೋನಾ ಸಂದರ್ಭದಲ್ಲೆಲ್ಲ ನೀವು ನಿಮ್ಮ ಲೀಡರ್ಗಳು ನಿಮ್ಮ ಕಾರ್ಯಕರ್ತರೆಲ್ಲ ಅಡ್ಮಿಟ್ ಆಗಿದ್ದು ಯಾವ ಹಾಸ್ಪಿಟ್ಲು? ಕಲಬುರ್ಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಗಾಟ್ ಇನ್ ಬೈ ಕಾಂಗ್ರೆಸ್ ಪಾರ್ಟಿ, ESIC ಗಾಟ್ ಇನ್ ಬೈ ಕಾಂಗ್ರೆಸ್ ಪಾರ್ಟಿ, ಜಯದೇವ ಗಾಟ್ ಇನ್ ಬೈ ಕಾಂಗ್ರೆಸ್ ಪಾರ್ಟಿ. ಅಲ್ಲಿ ಹೋಗಿ ನಮ್ಮ ಹಾಸ್ಟೆಲ್ಗಳು ನೋಡ್ಕೊಂಡು ಬನ್ನಿ, ಸೋಷಿಯಲ್ ವೆಲ್ಫೇರ್ ಇದ್ದಾಗ ನಾವೇನೇನು ಮಾಡಿದೀವಿ ಅಂತ. ಸುಮ್ಮನೆ ಪುಕ್ಸಟೆ ಪ್ರಚಾರಕ್ಕೋಸ್ಕರ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ವಿಲ್ ಹ್ಯಾವ್ ಡೇಟಾ ಕಂಪೇರ್ ಮಾಡೋಣ ಅಂದರೆ ಕಂಪೇರ್ ಮಾಡೋಣ.